ಸರ್ ಹೇಳಿ ಸರ್, ಇವತ್ತು ಮತದಾನ ಮಾಡಿದ್ರಿ, ನಿಮ್ಮ JDS ಶಾಸಕರು ಹೋಗಿನ ಮುಂಚೆನೇ ಹೋಗಿ ಮತದಾನ ಮಾಡಿದ್ರಿ. ನನಗೆ ಹುಷಾರಿಲ್ಲ, ಹೋಗಿಲ್ಲ, ಆ್ಯಂಟಿಬಯೋಟಿಕ್ ಮಾತ್ರ ತಗೊಂಡು ರಾತ್ರಿ ಮಲಗಿದ್ದು, ಬೆಳಿಗ್ಗೆ ಎದ್ದೆ ಓಟ್ ಹಾಕ್ತೆ ಬೇರೆ ಏನಿದೆ. ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ನೀವು ಅಡ್ಡ ಮತದಾನ ಹಾಕಿದ್ದಾರೆ, ಅವರು ಕಾಂಗ್ರೆಸ್ನ ಪರವಾಗಿ ಓಟ್ ಹಾಕಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಸರ್. ಅವ್ರು ಯಾರು ಹೇಳಿದ್ದಾರೆ ಅದೆಲ್ಲ ಸಾಬೀತು ಮಾಡಲಿ. ಅದೆಲ್ಲವೂ ಕೂಡ ನಮ್ಮ ಮತದಾನ ಒಂದು ಅವ್ರ ಆತ್ಮಸಾಕ್ಷಿಗಳು ಮಾಡ್ತಕ್ಕಂಥ ಒಂದು ಮತದಾನ, ಅದು ಸೀಕ್ರೆಟ್ ಓಟ್ ಆಗ್ತಕ್ಕಂಥದ್ದು. ಒಂದು ಕೂಡ ನಮ್ಮ ಆತ್ಮಸಾಕ್ಷಿ ಗೌರವವಾಗಿ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ ಸರ್. ಈಗ ಸಂಖ್ಯಾಬಲ ಇಲ್ಲ BJP JDSಗೆ, ಆದರೂ ಈಗ ಹೇಗೆ ಗೆಲ್ತಾರೆ ಅಂತೀರಿ ನಿಮಗೆ? JDSಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಅವ್ರು ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ಏನು ಮಾತಾಡಿದ್ರಿ? ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ, ನಾನು ಅವ್ರ ಜೊತೆ ಮಾತಾಡಿಲ್ಲ, ಇಲ್ದಿರೋದು ಹೇಳಕ್ಕಾಗಲ್ಲ. ಓಕೆ ಸರ್, ಓಕೆ ಸರ್. ಗೋವಿಂದ ಸರ್ ಹೇಳಿ ಸರ್, ಇವತ್ತು ಮತದಾನ ಮಾಡಿದ್ರಿ, ನಿಮ್ಮ JDS ಶಾಸಕರು ಹೋಗಿನ ಮುಂಚೆನೇ ಹೋಗಿ ಮತದಾನ ಮಾಡಿದ್ರಿ. ನನಗೆ ಹುಷಾರಿಲ್ಲ, ಹೋಗಿಲ್ಲ, ಆ್ಯಂಟಿಬಯೋಟಿಕ್ ಮಾತ್ರ ತಗೊಂಡು ರಾತ್ರಿ ಮಲಗಿದ್ದು, ಬೆಳಿಗ್ಗೆ ಎದ್ದೆ ಓಟ್ ಹಾಕ್ತೆ ಬೇರೆ ಏನಿದೆ. ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ನೀವು ಅಡ್ಡ ಮತದಾನ ಹಾಕಿದ್ದಾರೆ, ಅವರು ಕಾಂಗ್ರೆಸ್ನ ಪರವಾಗಿ ಓಟ್ ಹಾಕಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಸರ್. ಅವ್ರು ಯಾರು ಹೇಳಿದ್ದಾರೆ ಅದೆಲ್ಲ ಸಾಬೀತು ಮಾಡಲಿ. ಅದೆಲ್ಲವೂ ಕೂಡ ನಮ್ಮ ಮತದಾನ ಒಂದು ಅವ್ರ ಆತ್ಮಸಾಕ್ಷಿಗಳು ಮಾಡ್ತಕ್ಕಂಥ ಒಂದು ಮತದಾನ, ಅದು ಸೀಕ್ರೆಟ್ ಓಟ್ ಆಗ್ತಕ್ಕಂಥದ್ದು. ಒಂದು ಕೂಡ ನಮ್ಮ ಆತ್ಮಸಾಕ್ಷಿ ಗೌರವವಾಗಿ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ ಸರ್. ಈಗ ಸಂಖ್ಯಾಬಲ ಇಲ್ಲ BJP JDSಗೆ, ಆದರೂ ಈಗ ಹೇಗೆ ಗೆಲ್ತಾರೆ ಅಂತೀರಿ ನಿಮಗೆ? JDSಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಅವ್ರು ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ಏನು ಮಾತಾಡಿದ್ರಿ? ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ, ನಾನು ಅವ್ರ ಜೊತೆ ಮಾತಾಡಿಲ್ಲ, ಇಲ್ದಿರೋದು ಹೇಳಕ್ಕಾಗಲ್ಲ. ಓಕೆ ಸರ್, ಓಕೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.